ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈ ಲಕ್ಷ್ಮೀ ಪೂಜೆ ಮಾಡಬೇಕಾಯ್ತಂದ್ರೆ ಮನೇಲಿ ಜಗಳ ಆಡ್ಕೊಂತ ಅದಿಲ್ಲ ಇದಿಲ್ಲ ಅಂತ ಸಿಟ್ಟಾಕ್ಯಂತ ಒಬ್ರನ್ನ ಬೈಕಂತ ಮಕ್ಕಳಿಗೆಲ್ಲ ಬೈಕೊಂತ ಮಾಡಬಾರ್ದು. ಹಾಗೆ ನೀವೆಲ್ಲ ರೆಡಿ ಮಾಡಬೇಕಾದ್ರೆ ನೈಟಿ ಹಾಕ್ಕೊಂಡೆ ರೆಡಿ ಮಾಡಿರಿ. ಪೂಜೆ ಮಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ರೇಷ್ಮೆ ಸೀರೆ ಆಗಲಿ ಅಥವಾ ಕಾಟನ್ ಸೀರೆ ಆಗಲಿ, ಈಗಂತೂ ಸೀರೆ ಯಾರಿಗೂ ಬರ ಇಲ್ಲ ರೀ, ಪ್ರತಿಯೊಬ್ಬರ ಸೀರೆ ಇರುತ್ತೆ. ಹೊಸ ಸೀರೆನೇ ಬೇಕಂತಿಲ್ಲ. ಹಳೆಯ ಸೀರೆಗಳನ್ನ ತೆಗೆದು ನಿಮ್ಮ ಮದುವೆ ಸೀರೆಗಳು ಒಂದೊಂದು ರೇಷ್ಮೆ ಸೀರೆ ತೆಗೆದು ನೋಡಿದ್ರೆ ಒಂದೊಂದಕ್ಕೂ ಒಂದು ಸ್ವೀಟ್ ಮೆಮೊರಿ ಇರುತ್ತಲ್ಲ, ಅಂತ ಒಂದು ಸೀರೆಗಳನ್ನು ಬ್ಲೌಸ್ ಮ್ಯಾಚಿಂಗ್ ಇರಬೇಕು ಅಂತೇನಿಲ್ಲ. ಈಗ ಎಲ್ಲರೂ ಮಿಸ್ ಮ್ಯಾಚ್ ಹಾಕೋತಾ ಇದ್ದಾರಲ್ಲ, ಹಾಗಾಗಿ ನಿಮ್ಮ ಹಳೆಯ ಸೀರೆ ಆಗಲಿ ಮದುವೆ ಸೀರೆಗಳಾಗಲಿ ರೇಷ್ಮೆ ಸೀರೆನ ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ರೇಷ್ಮೆಗೆ ಆಕರ್ಷಣೆ ಮಾಡುವಂಥ ಶಕ್ತಿ ಹೆಚ್ಚಾಗಿರುತ್ತೆ. ಅದಕ್ಕಾಗಿ ನೀವು ಕೂಡ ಎಲ್ಲ ಇರಬರ ಒಡವೆನೆಲ್ಲ ಲಕ್ಷ್ಮಿಗೆ ಹಾಕ್ಲಾರ್ದಂಗ ಒಂದೆರಡು ಒಡವೆ ನೀವು ಹಾಕ್ಕೊಳ್ಳೋದಕ್ಕೆ ಕೂಡ ಉಳಿಸ್ಕೊಂಡು, ನೀವು ಕುಂಕುಮ ಇಟ್ಕೊಂಡು ಬರೀ ಲಕ್ಷ್ಮಿಗೆ ಒಂದೇ ಬಳೆ ಹೂವು ಇಟ್ಟು ನೀವು ಹಾಗೆ ಇರ್ಲಾರ್ದಂಗ ನೀವು ಕೂಡ ಚೆನ್ನಾಗಿ ಕೈ ತುಂಬ ಬಳೆನ ಹಾಕ್ಕೊಂಡು ಹೂ ಮುಡ್ಕೊಂಡು ಸೀರೆ ಉಟ್ಕೊಂಡು ಸಾಕ್ಷಾತ್ ಲಕ್ಷ್ಮಿ ಥರನೇ ರೆಡಿಯಾಗಿ ಈ ಪೂಜೆನ ಮಾಡ್ಕೋಬೇಕು. ಅದಕ್ಕಾಗಿ ನೋಡಿ, ಹಿರಿಯರು ಆಷಾಢ ಮಾಸದಲ್ಲಿ ಅಕ್ಕ ತಂಗಿಯರು ಬಳೆ ಅಂತೇಳಿ ಹಾಕೋತಾ ಇದ್ರು. ಅಂದ್ರೆ ಆಷಾಢ ಮಾಸದಲ್ಲಿ ಅಕ್ಕ ತಂಗಿಯರಿಗೆ ಬಳೆ ಅಂತಾನೆ ಬಳೆ ಎಲ್ಲ ಹಾಕ್ಸ್ತಾ ಇದ್ರು. ಅಂದ್ರೆ ಶ್ರಾವಣ ಮಾಸ ಇಲ್ಲ, ಮಂಗಳಗೌರಿ ಪೂಜೆ ಮಾಡ್ತೀವಿ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ಕೈ ತುಂಬ ಬಳೆ ಇದ್ರೆ ಚೆನ್ನಾಗಂತೇಳಿ ತವ್ರ ಮನೆ ಕಡೆಯಿಂದ ಹಾಕ್ಸೋರು. ಈಗೆಲ್ಲ ಇವತ್ತು ಹಾಕ್ಕೊಂತೀವಿ, ನಾಳೆ ಬಿಚ್ಚಿಡ್ತೀವಿ. ಹಾಗಾಗಿ ಅವತ್ತು ಒಂದಿನ ಆದರೂ ನೀವು ಕೈ ತುಂಬ ಚೆನ್ನಾಗಿರುವಂಥ ಬಳೆಗಳನ್ನು ಹಾಕ್ಕೊಂಡು ಪೂಜೆನ ಮಾಡಿ. ಆ ಲಕ್ಷ್ಮಿ ಕಟಾಕ್ಷ ಎಲ್ಲರಿಗೂ ಸಿಗುತ್ತೆ. ಲಕ್ಷ್ಮಿಗೆ ಇಷ್ಟ ಆಗುತ್ತಾ ಆ ರೀತಿ ಈ ಪೂಜೆನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.